ವೆಬ್ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು? ನಾವ್ ಯಾವಾಗ್ಲೂ ನ್ಯೂಸ್ ಅಲ್ಲಿ ಕೇಳ್ತಿರ್ತೀವಿ ಅಲ್ವಾ, 80 ಕೋಟಿ ಜನರ ಆಧಾರ್ ಕಾರ್ಡ್ ಡೇಟಾ ಲೀಕ್ ಆಗಿದೆ ಅಂತ. ನಿಮ್ಮ ಫಿಂಗರ್ ಪ್ರಿಂಟ್ ಆಗಿರ್ಬೋದು, ರೆಟಿನಾ ಸ್ಕ್ಯಾನ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಡೇಟಾನೆ. ಇದನ್ನೆಲ್ಲ ಇಟ್ಕೊಂಡು ಅವ್ರು ಏನ್ ಮಾಡ್ತಾರೆ ಅಂತ ಕೇಳಿದೀರಾ? ದೊಡ್ಡ ದೊಡ್ಡ ಕಂಪನಿಗಳು ನಿಮ್ಮ ಡೇಟಾನ ಕೋಟಿ ಕೋಟಿ ಕೊಟ್ಟು ಪರ್ಚೇಸ್ ಮಾಡ್ತಾರೆ ಗೊತ್ತಾ? ಅವರ ಪ್ರಾಡಕ್ಟ್ ಗಳಾಗಿರ್ಬೋದು, ಅಡ್ವರ್ಟೈಸ್ಮೆಂಟ್ ಗಳಾಗಿರ್ಬೋದು, ನಿಮಗ್ ತಲುಪ್ತಿರೋದೇ ನಿಮ್ಮ ಲೀಕ್ ಆದ ಡೇಟಾ ಇಂದ. ಬರೀ ಇಷ್ಟು ಮಾತ್ರ ಅಲ್ಲ, ಅನೇಕ ಇಲ್ಲಿಗಲ್ ಕೆಲಸಗಳಿಗೆ ನಿಮ್ಮ ಡೇಟಾ ಕೂಡ ಬಳಕೆಯಾಗುತ್ತೆ. ನಿಮ್ಮ ಲೀಕ್ ಆದ ಡೇಟಾವನ್ನ ಹೇಗೆ ಚೆಕ್ ಮಾಡೋದು ನಾನ್ ಹೇಳ್ತೀನಿ. ನಿಮ್ಮ ಫೋನ್ ಅಲ್ಲಿ ಗೂಗಲ್ ನ ಓಪನ್ ಮಾಡಿ, ಇದರಲ್ಲಿ one.google.com ಅಂತ ಟೈಪ್ ಮಾಡಿದ್ರೆ ಅದರಲ್ಲಿ ಡಾರ್ಕ್ ವೆಬ್ ಸ್ಕ್ಯಾನ್ ಅಂತ ಆಪ್ಷನ್ ಇರುತ್ತೆ. ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ರನ್ ಸ್ಕ್ಯಾನ್ ಆಪ್ಷನ್ ಅಂತ ಕ್ಲಿಕ್ ಮಾಡಿ. ನಿಮ್ಮ ಡೇಟಾ ಸ್ಕ್ಯಾನ್ ಆಗುತ್ತೆ. ಇನ್ ಕೇಸ್ ನಿಮ್ಮ ಡೇಟಾ ಏನಾದ್ರೂ ಲೀಕ್ ಆಗಿಲ್ಲ ಅಂತಂದ್ರೆ ರಿಸಲ್ಟ್ಸ್ ಫೌಂಡ್ ಅಂತ ಬರುತ್ತೆ. ಅದೇ ನಿಮ್ಮ ಡೇಟಾ ಲೀಕ್ ಆಗಿದ್ರೆ ಯುವರ್ ಡೇಟಾ ಫೌಂಡ್ ಇನ್ ಡಾರ್ಕ್ ವೆಬ್ ಅಂತ ತೋರಿಸುತ್ತೆ. ಅದನ್ನ ಕ್ಲಿಕ್ ಮಾಡಿದ್ರೆ ಯಾವ ವೆಬ್ಸೈಟ್ ಅಲ್ಲಿ ನಿಮ್ಮ ಡೇಟಾ ಲೀಕ್ ಆಗಿದೆ ಅಂತಾನೂ ಕೂಡ ತೋರಿಸುತ್ತೆ. ಆಗ ನಿಮ್ಮ ಪಾಸ್ವರ್ಡ್ ಅನ್ನ ಚೇಂಜ್ ಮಾಡಿ, ಹಾಗೆ ನಿಮ್ಮ ಐಡಿ ಗಳಿಗೆ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಕೊಡೋದ್ರಿಂದ ನಿಮ್ಮ ಡೇಟಾ ಸೇಫ್ ಆಗಿರುತ್ತೆ.